ಮಾದರಿ ಕೇಂದ್ರ ಸರ್ಕಾರದ ಆ ಯೋಜನೆ ಇವರ ಬಾಳು ಹಸನವಾಗಿಸಿದೆ. ಇವರ ಕೌಶಲ್ಯಕ್ಕೆ ರೈತಾಪಿ ವರ್ಗ ಬೇಷಂದಿದೆ. ಬದುಕು ಹಸನಾಗಿಸಿದ ಡ್ರೋನ್ ದೀದಿ ಯೋಜನೆ. ಕೊಪ್ಪಳ ಜಿಲ್ಲೆಗೆ ಮಾದರಿಯಾದ 12 ಯುವತಿಯರು. ಹೀಗೆ ಬಾನೆತ್ತರಕ್ಕೆ ಡ್ರೋನ್ ಹಾರಿಸುತ್ತಿರುವ ಈ ಯುವತಿಯರು ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಫುಲ್ ಫೇಮಸ್. ಇವರು ಡ್ರೋನ್ ಸಖಿಯರು ಎಂದೇ ಮನೆ ಮಾತಾಗಿದ್ದಾರೆ. ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆಯಡಿ ತರಬೇತಿ ಪಡೆದು ಸ್ವಾವಲಂಬಿ ಜೀವನ ಕಂಡುಕೊಂಡಿದ್ದಾರೆ. ಕೊಪ್ಪಳದ ಗಂಗಾವತಿಯ ಕೆಸರಹಟ್ಟಿ, ಹಣವಾಳ, ಹೊಸಕೇರ, ಶ್ರೀರಾಮನಗರ, ಮರಳಿ, ಚಿಕ್ಕಜಂತಕಲ್, ಕಾರಟಕಿಯ ಎರೆಹಂಚನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 12 ಯುವತಿಯರು ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಎನ್ಆರ್ಎಲ್ಎಂ ಯೋಜನೆ ಅಡಿ ಸ್ವಸಹಾಯ ಸಂಘದ ಸದಸ್ಯತ್ವ ಪಡೆದು ಕೃಷಿಯಲ್ಲಿ ಡ್ರೋನ್ ಬಳಕೆಯ ಬಗ್ಗೆ ತರಬೇತಿ ಪಡೆದಿದ್ದಾರೆ. ಪ್ರತೀಕ್ಷಾ ಸ್ವಸಹಾಯ ಸಂಘದವರು ಎನ್ಆರ್ಎಲ್ಎಂ ಸಂಜೀವಿನಿ ಒಕ್ಕೂಟದ ಸದಸ್ಯರಾಗಿದ್ದು, ಆ ಎನ್ಆರ್ಎಲ್ಎಂ ಸಂಜೀವಿನಿ ಒಕ್ಕೂಟದಿಂದ ನಮ್ಮನ್ನ ಡ್ರೋನ್ ತರಬೇತಿಗೆ ಕಳಿಸಿದ್ರು. ಯಾವ ಯೋಜನೆ ಅಂದ್ರೆ ನಮೋ ಡ್ರೋನ್ ದೀದಿ ಯೋಜನೆಯ ಮೂಲಕ ಮತ್ತು ಇಫ್ಕೋ ಸಂಸ್ಥೆಯವರ ಸಹಯೋಗದಲ್ಲಿ ನಮಗೆ 15 ದಿನಗಳ ಕಾಲ ಡ್ರೋನ್ ತರಬೇತಿಯನ್ನ ನೀಡಿದ್ರು. ಆ ಡ್ರೋನ್ ತರಬೇತಿ ಆದ ತಕ್ಷಣ 3 ತಿಂಗಳಿಗೆ ನಮಗೆ ಒಂದು ಡ್ರೋನ್ ಅನ್ನ ಹಸ್ತಾಂತರಿಸಿದ್ರು. ಡ್ರೋನ್ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕ್ ಆಟೋವನ್ನು ಕೂಡ ಕೊಟ್ಟಿದ್ದಾರೆ. ಈ ಪ್ರಸ್ತುತ ನಾವು ಡ್ರೋನ್ ಮೂಲಕ ಹೊಲಗದ್ದೆಗಳಲ್ಲಿ ನಾವು ಸಿಂಪಡಣೆಯನ್ನ ಕಾರ್ಯ ಶುರು ಮಾಡಿದ್ದೇವೆ. 2 ಸೀಸನ್ ಆಯಿತು. ಗಂಗಾವತಿ ಸುತ್ತಲೂ ಹೆಚ್ಚಾಗಿ ಭತ್ತ ಬೆಳೆಯಲಾಗುತ್ತಿದೆ. ಅದರಿಂದ ಅತಿ ಹೆಚ್ಚು ಕೀಟನಾಶಕ ಮತ್ತು ರಸಗೊಬ್ಬರ ಬಳಕೆಯಿಂದ ವಾತಾವರಣ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಸವಳು ಭೂಮಿಯಾಗ್ತಾ ಇದೆ. ಇದನ್ನು ತಪ್ಪಿಸುವುದಕ್ಕೆ ಡ್ರೋನ್ ಮೂಲಕ ಔಷಧ, ಕೀಟನಾಶಕ ಸಿಂಪಡಣೆ ಮಾಡಲಾಗುತ್ತಿದೆ. ಔಷಧಿಯ ಕಣಗಳು ನೇರವಾಗಿ ಎಲೆ ಮೇಲೆ ಬೀಳುತ್ತವೆ. ಔಷಧಿ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸಿರುವುದರಿಂದ ಕೀಟ ನಿರ್ವಹಣೆ ಸುಲಭವಾಗಲಿದೆ. ಕೇಂದ್ರ ಸರ್ಕಾರದ ನಮೋ ದೀದಿ ಡ್ರೋನ್ ಅಂತೇಳಿ ಸ್ಕೀಮಲ್ಲಿ ಈ ಒಂದು ಮಹಿಳೆಯರ ಸ್ವಾವಲಂಬಿ ಜೀವನ ಸಾಧಿಸಲಿಕ್ಕೆ ಅವರಿಗೆ ಸುಮಾರು 20 ದಿನಗಳ ಕಾಲ ತರಬೇತಿ ಜೊತೆಗೆ ಅವರಿಗೆ ತರಬೇತಿ ಸರ್ಟಿಫಿಕೇಟ್ ಅನ್ನು ಕೊಡೋದ್ರ ಮೂಲಕ ಅವರಿಗೆ ಉಚಿತವಾಗಿ ಡ್ರೋನ್ ಅನ್ನ, ಜನರೇಟ್ ಅನ್ನ, ಅವರಿಗೆ ವೆಹಿಕಲ್ ಅನ್ನು ಕೊಡೋದ್ರ ಮೂಲಕವಾಗಿ ಮಹಿಳೆಯರು ಈ ಒಂದು ಪೆಸ್ಟಿಸೈಡ್ಸ್ ಅನ್ನ ಸಿಂಪಡಣೆ ಮಾಡಿಕೊಳ್ಳಿಕ್ಕೆ, ಡ್ರೋನ್ ಫ್ಲೈ ಮಾಡಿಕೊಳ್ಳಿಕ್ಕೆ ಅವರಿಗೆ ಒಂದು ಅವಕಾಶ ಇದೆ. ಮೈಸೂರು, ಚೆನ್ನೈ ಮತ್ತು ಹೈದರಾಬಾದ್ನ ಏರೋನಾಟಿಕ್ಸ್ ಕೇಂದ್ರದಲ್ಲಿ 15 ದಿನ ತರಬೇತಿ ಪಡೆದು ಈ ಯುವತಿಯರು ಡ್ರೋನ್ ಪೈಲಟ್ ಪರವಾನಗಿ ಪಡೆದಿದ್ದಾರೆ. ಬಾಡಿಗೆ ಆಧಾರಿತವಾಗಿ ರೈತರಿಗೆ ಡ್ರೋನ್ ಸೇವೆ ನೀಡುತ್ತಿದ್ದಾರೆ. ಮಹಿಳೆಯರ ಸ್ವಾವಲಂಬನೆ ಬದುಕನ್ನು ಕಟ್ಟೋದಕ್ಕೆ ಇವತ್ತು ಎನ್ಆರ್ಎಲ್ ಒಂದು ಯೋಜನೆಯಿಂದಾಗಿ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ಯಾಕಂದ್ರೆ ಇವತ್ತು ಇಫ್ಕೋ ಕಂಪನಿ ಆಗಿರ್ಬೋದು, ಕೋರಮಂಡಲ ಆಗಿರ್ಬೋದು, ಇತರೆ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿ ಅಂತಾರಾಜ್ಯದಲ್ಲಿ ಮಹಿಳೆಯರು ಇವತ್ತೇನು ಟ್ರೈನಿಂಗ್ ಪಡೆದು ಇವತ್ತು ಸ್ವಾವಲಂಬನೆ ಬದುಕನ್ನು ಕಟ್ತಾ ಇದ್ದಾರೆ. ಅದರ ಜೊತೆಗೆ ರೈತರಿಗೆ ಕೂಡ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಭಾರತ ಮೂಲತಃ ಕೃಷಿ ಆಧಾರಿತ ರಾಷ್ಟ್ರ. ಜನರಿಗೆ ಕೃಷಿಯೇ ಜೀವಾಳ. ಅದರಿಂದ ಕಾಲಕ್ಕೆ ತಕ್ಕಂತೆ ಡ್ರೋನ್ ತಂತ್ರಜ್ಞಾನ ರೈತರ ಕೃಷಿ ಚಟುವಟಿಕೆಗೆ ಬಹಳ ಉಪಯುಕ್ತವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಾದರಿ ಕೇಂದ್ರ ಸರ್ಕಾರದ ಆ ಯೋಜನೆ ಇವರ ಬಾಳು ಹಸನವಾಗಿಸಿದೆ. ಇವರ ಕೌಶಲ್ಯಕ್ಕೆ ರೈತಾಪಿ ವರ್ಗ ಬೇಷಂದಿದೆ. ಬದುಕು ಹಸನಾಗಿಸಿದ ಡ್ರೋನ್ ದೀದಿ ಯೋಜನೆ. ಕೊಪ್ಪಳ ಜಿಲ್ಲೆಗೆ ಮಾದರಿಯಾದ 12 ಯುವತಿಯರು. ಹೀಗೆ ಬಾನೆತ್ತರಕ್ಕೆ ಡ್ರೋನ್ ಹಾರಿಸುತ್ತಿರುವ ಈ ಯುವತಿಯರು ಸದ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಫುಲ್ ಫೇಮಸ್. ಇವರು ಡ್ರೋನ್ ಸಖಿಯರು ಎಂದೇ ಮನೆ ಮಾತಾಗಿದ್ದಾರೆ. ಕೇಂದ್ರ ಸರ್ಕಾರದ ನಮೋ ಡ್ರೋನ್ ದೀದಿ ಯೋಜನೆಯಡಿ ತರಬೇತಿ ಪಡೆದು ಸ್ವಾವಲಂಬಿ ಜೀವನ ಕಂಡುಕೊಂಡಿದ್ದಾರೆ. ಕೊಪ್ಪಳದ ಗಂಗಾವತಿಯ ಕೆಸರಹಟ್ಟಿ, ಹಣವಾಳ,
ಹೊಸಕೇರ, ಶ್ರೀರಾಮನಗರ, ಮರಳಿ, ಚಿಕ್ಕಜಂತಕಲ್, ಕಾರಟಕಿಯ, ಎರೆಹಂಚಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 12 ಯುವತಿಯರು ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಎನ್ಆರ್ಎಲ್ಎಂ ಯೋಜನೆ ಅಡಿ ಸ್ವಸಹಾಯ ಸಂಘದ ಸದಸ್ಯತ್ವ ಪಡೆದು ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ತರಬೇತಿ ಪಡೆದಿದ್ದಾರೆ. ಪ್ರತೀಕ್ಷಾ ಸ್ವಸಹಾಯ ಸಂಘದವರು ಎನ್ಆರ್ಎಲ್ಎಂ ಸಂಜೀವಿನಿ ಒಕ್ಕೂಟದ ಸದಸ್ಯರಾಗಿದ್ದು, ಆ ಎನ್ಆರ್ಎಲ್ಎಂ ಸಂಜೀವಿನಿ ಒಕ್ಕೂಟದಿಂದ ನಮ್ಮನ್ನ ಡ್ರೋನ್ ತರಬೇತಿಗೆ ಕಳಿಸಿದ್ರು. ಯಾವ ಯೋಜನೆ ಅಂದ್ರೆ ನಮೋ ಡ್ರೋನ್ ದೀದಿ ಯೋಜನೆಯ ಮೂಲಕ ಮತ್ತು ಇಫ್ಕೋ ಸಂಸ್ಥೆಯವರ ಸಹಯೋಗದಲ್ಲಿ ನಮಗೆ 15 ದಿನಗಳ ಕಾಲ ಡ್ರೋನ್ ತರಬೇತಿಯನ್ನ ನೀಡಿದ್ರು. ಆ ಡ್ರೋನ್ ತರಬೇತಿ ಆದ ತಕ್ಷಣ 3 ತಿಂಗಳಿಗೆ ನಮಗೆ ಒಂದು ಡ್ರೋನ್ ಅನ್ನ ಹಸ್ತಾಂತರಿಸಿದ್ರು. ಡ್ರೋನ್ ಅಷ್ಟೇ ಅಲ್ಲದೆ ಎಲೆಕ್ಟ್ರಿಕ್ ಆಟೋವನ್ನು ಕೂಡ ಕೊಟ್ಟಿದ್ದಾರೆ. ಈ ಪ್ರಸ್ತುತ ನಾವು ಡ್ರೋನ್ ಮೂಲಕ ಹೊಲಗದ್ದೆಗಳಲ್ಲಿ ನಾವು ಸಿಂಪಡಣೆಯನ್ನ ಕಾರ್ಯ ಶುರು ಮಾಡಿದ್ದೇವೆ. 2 ಸೀಸನ್ ಆಯಿತು. ಗಂಗಾವತಿ ಸುತ್ತಲೂ ಹೆಚ್ಚಾಗಿ ಭತ್ತ ಬೆಳೆಯಲಾಗುತ್ತಿದೆ. ಅದರಿಂದ ಅತಿ ಹೆಚ್ಚು ಕೀಟನಾಶಕ ಮತ್ತು ರಸಗೊಬ್ಬರ ಬಳಕೆಯಿಂದ ವಾತಾವರಣ ಮತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಸವಳು ಭೂಮಿಯಾಗ್ತಾ ಇದೆ. ಇದನ್ನು ತಪ್ಪಿಸೋದಕ್ಕೆ ಡ್ರೋನ್ ಮೂಲಕ ಔಷಧ, ಕೀಟನಾಶಕ ಸಿಂಪಡಣೆ ಮಾಡಲಾಗುತ್ತಿದೆ. ಔಷಧಿಯ ಕಣಗಳು ನೇರವಾಗಿ ಎಲೆ ಮೇಲೆ ಬೀಳುತ್ತವೆ. ಔಷಧಿ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸಿರುವುದರಿಂದ ಕೀಟ ನಿರ್ವಹಣೆ ಸುಲಭವಾಗಲಿದೆ. ಕೇಂದ್ರ ಸರ್ಕಾರದ ನಮೋ ದೀದಿ ಡ್ರೋನ್ ಅಂತೇಳಿ ಸ್ಕೀಮಲ್ಲಿ ಈ ಒಂದು ಮಹಿಳೆಯರ ಸ್ವಾವಲಂಬಿ ಜೀವನ ಸಾಧಿಸಲಿಕ್ಕೆ ಅವರಿಗೆ ಸುಮಾರು 20 ದಿನಗಳ ಕಾಲ ತರಬೇತಿ ಜೊತೆಗೆ ಅವರಿಗೆ ತರಬೇತಿ ಸರ್ಟಿಫಿಕೇಟ್ ಅನ್ನು ಕೊಡೋದ್ರ ಮೂಲಕ ಅವರಿಗೆ ಉಚಿತವಾಗಿ ಡ್ರೋನ್ ಅನ್ನ, ಜನರೇಟರ್ ಅನ್ನ, ಅವರಿಗೆ ವೆಹಿಕಲ್ ಅನ್ನು ಕೊಡೋದ್ರ ಮೂಲಕವಾಗಿ ಮಹಿಳೆಯರು ಈ ಒಂದು ಪೆಸ್ಟಿಸೈಡ್ಸ್ ಅನ್ನ ಸಿಂಪಡಣೆ ಮಾಡಿಕೊಳ್ಳಿಕ್ಕೆ, ಡ್ರೋನ್ ಫ್ಲೈ ಮಾಡಿಕೊಳ್ಳಿಕ್ಕೆ ಅವರಿಗೆ ಒಂದು ಅವಕಾಶ ಇದೆ. ಮೈಸೂರು, ಚೆನ್ನೈ ಮತ್ತು ಹೈದರಾಬಾದ್ನ ಏರೋನಾಟಿಕ್ಸ್ ಕೇಂದ್ರದಲ್ಲಿ 15 ದಿನ ತರಬೇತಿ ಪಡೆದು ಈ ಯುವತಿಯರು ಡ್ರೋನ್ ಪೈಲಟ್ ಪರವಾನಗಿ ಪಡೆದಿದ್ದಾರೆ. ಬಾಡಿಗೆ ಆಧಾರಿತವಾಗಿ ರೈತರಿಗೆ ಡ್ರೋನ್ ಸೇವೆ ನೀಡುತ್ತಿದ್ದಾರೆ. ಮಹಿಳೆಯರ ಸ್ವಾವಲಂಬನೆ ಬದುಕನ್ನು ಕಟ್ಟೋದಕ್ಕೆ ಇವತ್ತು ಎನ್ಆರ್ಎಲ್ ಒಂದು ಯೋಜನೆಯಿಂದಾಗಿ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ಯಾಕಂದ್ರೆ ಇವತ್ತು ಇಫ್ಕೋ ಕಂಪನಿ ಆಗಿರ್ಬೋದು, ಕೋರಮಂಡಲ್ ಆಗಿರ್ಬೋದು, ಇತರ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿ ಅಂತಾರಾಜ್ಯದಲ್ಲಿ ಮಹಿಳೆಯರು ಇವತ್ತೇನು ಟ್ರೈನಿಂಗ್ ಪಡೆದು ಇವತ್ತು ಸ್ವಾವಲಂಬನೆ ಬದುಕನ್ನು ಕಟ್ತಾ ಇದ್ದಾರೆ. ಅದರ ಜೊತೆಗೆ ರೈತರಿಗೆ ಕೂಡ ಬಹಳಷ್ಟು ಅನುಕೂಲ ಆಗ್ತಾ ಇದೆ. ಭಾರತ ಮೂಲತಃ ಕೃಷಿ ಆಧಾರಿತ ರಾಷ್ಟ್ರ. ಜನರಿಗೆ ಕೃಷಿಯೇ ಜೀವಾಳ. ಅದರಿಂದ ಕಾಲಕ್ಕೆ ತಕ್ಕಂತೆ ಡ್ರೋನ್ ತಂತ್ರಜ್ಞಾನ ರೈತರ ಕೃಷಿ ಚಟುವಟಿಕೆಗೆ ಬಹಳ ಉಪಯುಕ್ತವಾಗಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಮಾದರಿ ಕೇಂದ್ರ ಸರ್ಕಾರದ ಆ ಯೋಜನೆ ಇವರ ಬಾಳು ಹಸನವಾಗಿಸಿದೆ. ಇವರ ಕೌಶಲ್ಯಕ್ಕೆ ರೈತಾಪಿ ವರ್ಗ ಬೇಷಂದಿದೆ. ಬದುಕು ಹಸನಾಗಿಸಿದ ಡ್ರೋನ್ ದೀದಿ ಯೋಜನೆ. ಕೊಪ್ಪಳ ಜಿಲ್ಲೆಗೆ ಮಾದರಿಯಾದ 12 ಯುವತಿಯರು. ಹೀಗೆ ಬಾನೆತ್ತರಕ್ಕೆ ಡ್ರೋನ್ ಹಾರಿಸುತ್ತಿರುವ ಈ